ಇವತ್ತು 4ನೇ ದಿನದ ಅಗೆಯುವ ಕಾರ್ಯಾಚರಣೆ ನಡೀತಾ ಇದೆ. ಸಾಕ್ಷಿದಾರ ಮಾರ್ಕ್ ಮಾಡಲಾದಂತಹ ಜಾಗಗಳನ್ನು ಈಗಾಗಲೇ ಅಗೆಯಲಾಗಿದೆ. ಆದರೆ ಒಂದೇ ಒಂದು ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿರುವಂತಹದ್ದು. ಇನ್ನುಳಿದಂತೆ ಆತ ಮಾರ್ಕ್ ಮಾಡಲಾದ 13 ಜಾಗಗಳ ಪೈಕಿ ಇನ್ನೂ ಕೂಡ ಅನೇಕ ಮಾರ್ಕ್ ಮಾಡಲಾಗಿರುವಂತಹ ಜಾಗವನ್ನು ಅಗೆಯಬೇಕಾಗಿದೆ. ಸೊ ಇವತ್ತು 4ನೇ ದಿನದ ಕಾರ್ಯಾಚರಣೆ. ನಿನ್ನೆಯಂತೆ ಇವತ್ತು ಕೂಡ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು ಕೂಡ ಇರ್ತಾರೆ. ನಿನ್ನೆ ಸಿಕ್ಕಂತಹ ಅಸ್ಥಿಪಂಜರವನ್ನು ಈಗಾಗಲೇ ಮಣಿಪಾಲಕ್ಕೆ ಕಳುಹಿಸಿಕೊಡಲಾಗಿದೆ. ಅದನ್ನು FHL ಎಕ್ಸ್ಪರ್ಟ್ಗಳು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು SITಗೆ ಅವರು ತಲುಪಿಸ್ತಾರೆ. ಆದರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4ನೇ ದಿನದ ಕಾರ್ಯಾಚರಣೆಗೂ ಕೂಡ SIT ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಇದ್ರ ಬಗ್ಗೆ ಸಂಪೂರ್ಣ ಪ್ರತ್ಯಕ್ಷ ವರದಿ ಕೊಡೋದಕ್ಕೆ ನಮ್ಮ ಫ್ರೀಡಮ್ ಟಿವಿಯ ತಂಡ ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ. ಸೊ ನಮ್ಮ ವಿಶೇಷ ರಿಪೋರ್ಟರ್ ದಿವ್ಯಾ ವಸಂತ ಈಗ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಹೋಗ್ತಾರೆ. ಎಸ್ ದಿವ್ಯಾ ವಸಂತ, ಇವತ್ತು 4ನೇ ದಿನದ ಕಾರ್ಯಾಚರಣೆ, ಈಗಾಗಲೇ ಅಗೆಯುವಂತಹ ಕಾರ್ಯಾಚರಣೆ ಪ್ರಾರಂಭ ಆಗಿದೆಯಾ? ಇಲ್ಲ ಇನ್ನೂ ಶುರುವಾಗಿಲ್ಲ ಸಾಹಿಲ್ ಅವರ. ಇವಾಗ ಶುರುವಾಗಲಿದೆ. ಯಾಕಂದ್ರೆ ಈಗ SIT ತಂಡದವರಿಗೆ ವರುಣನ ಆರ್ಭಟ ಇಲ್ಲ, ವರುಣನ ಅಡ್ಡಿ ಇಲ್ಲ. ಸೊ ಅವ್ರು ಆರಾಮ ಕೆಲಸ ಮಾಡ್ಬೋದು. 4 ದಿನಗಳು ಮಳೆ ಬಂತು. ಸೊ ಇವತ್ತು ಯಾವುದೇ ರೀತಿಯಾದ ಮಳೆ ಇಲ್ಲ, ಅವರು ಆರಾಮಾಗಿ ಕಾರ್ಯಾಚರಣೆಯನ್ನ ಮಾಡ್ಬೋದು. ಅಂಡ್ ನಿನ್ನೆ ಸಿಕ್ಕಂತ ಅಸ್ಥಿಪಂಜರಗಳೇನಿದೆ ಅದರ ಗುರುತು ಅಂದ್ರೆ ಅವು ಯಾವ್ಯಾವ್ದಕ್ಕೆ ಸೇರಿದ್ದು ಅಂತ ಹೇಳಿ ಗೊತ್ತಿರ್ಲಿಲ್ಲ. ಬಟ್ ಇವತ್ತು ಬೆಳಗ್ಗೆ ಬಂದಿರೋ ಪ್ರಕಾರ ಒಂದು ತೊಡೆ ಹಾಗೂ ದೌಡೆಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದು ಗಂಡಸರದ ಹೆಂಗಸರದ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇವತ್ತು 6ನೇ ಪಾಯಿಂಟ್ ಅಲ್ಲಿ ನಿನ್ನೆ ಒಂದಷ್ಟು ದೌಡೆ ಹಾಗೂ ತೊಡೆಗಳು ಇವತ್ತು ಅಲ್ಲೂ ಇನ್ನೂ ಸ್ವಲ್ಪ ಕಾರ್ಯಾಚರಣೆ ನಡೆಸಿ ಈಗ 7ನೇ ಪಾಯಿಂಟ್ಗೆ ಹೋಗುವ ಸಾಧ್ಯತೆ ಇದೆ. 7ನೇ ಪಾಯಿಂಟ್ ಏನಿದೆ, ಇದು ದೂರದಾರ ಅಂದ್ರೆ ಮಾಸ್ಕ್ ಮ್ಯಾನ್ ಏನಿದ್ದಾರೆ ಅವರ ಪ್ರಕಾರ ಅತ್ಯಂತ ಪ್ರಮುಖವಾದ ಪಾಯಿಂಟ್ ಇದು. ಯಾಕಂದ್ರೆ ಅಲ್ಲಿ ಸಿಗ್ಲೇಬಹುದು, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಮಾಸ್ಕ್ದಾರರು. ಸೊ ಹಾಗಾಗಿ ಅಲ್ಲಿ ಸಿಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ನೀವು ನೋಡ್ಬೋದು, ಕಾರ್ಯಾಚರಣೆ ಶುರುವಾಗಿದೆ, ಎಲ್ಲರೂ ಹೋಗ್ತಿದ್ದಾರೆ. ಅಂಡ್ ಈಗಾಗಲೇ JCP ಕೂಡ ಬಂದಿದೆ. ಬನ್ನಿ ಅಲ್ಲಿಗೆ ಹೋಗೋಣ. JCP ಕೂಡ ಬಂದಿರುವಂತದ್ದು ನೀವು ಇಲ್ಲಿ ನೋಡ್ಬೋದು. ಕಾರ್ಯಾಚರಣೆ ಇವಾಗ ಶುರುವಾಗ್ತಿದೆ ಸಾಹಿಲ್ ಅವರೇ. ಕಾರ್ಯಾಚರಣೆ ಇವಾಗ ಶುರುವಾಗ್ತಿರುವಂತದ್ದು. ಎಸ್, ಇವತ್ತು ನೇತ್ರಾವತಿ ಸ್ನಾನ ಘಟ್ಟದಲ್ಲಿಯೇ ಕಾರ್ಯಾಚರಣೆ ನಡೀತಾ ಇದೆಯಾ, ಹೇಗೆ ದಿವ್ಯಾ? ದಿವ್ಯಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಾಹಿಲ್ ಅವರ ಹೇಳಿ. ಎಸ್, ಇವತ್ತು ನೇತ್ರಾವತಿ ಸ್ನಾನ ಘಟ್ಟದಲ್ಲೇ ಕಾರ್ಯಾಚರಣೆನ ಯಾವ ಮಾರ್ಕ್ ಅನ್ನ ಇವತ್ತು ಅಗೆಯಲಾಗುತ್ತೆ? ಹೌದೌದು, ಇವತ್ತು ನೇತ್ರಾವತಿ ನದಿಯ ದಡದಲ್ಲೇ ಕಾರ್ಯಾಚರಣೆ ನಡೆಯಲಿದೆ. 6ನೇ ಪಾಯಿಂಟ್ ಏನಿದೆ ಅದರಲ್ಲಿ ಇನ್ನೂ ಸ್ವಲ್ಪ ಕಾರ್ಯಾಚರಣೆ ಮಾಡಲಿದ್ದಾರೆ. 6ನೇ ಪಾಯಿಂಟ್ ಅಲ್ಲಿ ಸ್ವಲ್ಪ ಕಾರ್ಯಾಚರಣೆ ನಡೆಸಿ 7ನೇ ಪಾಯಿಂಟ್ ಗೆ ಹೋಗುವಂತ ಸಾಧ್ಯತೆ ಇದೆ. ಇಲ್ಲ 6ನೇ ಪಾಯಿಂಟ್ ಅಲ್ಲಿ ಈಗಾಗಲೇ ಕೆಲವಷ್ಟು ಕಳೆಬರಹಗಳು ಸಿಕ್ಕಿರೋದ್ರಿಂದ ಇವತ್ತು 7ನೇ ಪಾಯಿಂಟ್ ಅಲ್ಲಿ ಕಾರ್ಯಾಚರಣೆ ಮಾಡುವಂತ ಸಾಧ್ಯತೆ ಇದೆ. 6ನೇ ಪಾಯಿಂಟ್ ಅಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ. 6ನೇ ಪಾಯಿಂಟ್ ಅಲ್ಲಿ ಹಸಿರು ಕಲರ್ ಮಾರ್ಕ್ ಅನ್ನ ಮಾಡಿದ್ದಾರೆ. ಇವತ್ತು ಅಲ್ಲಿ ಕಾರ್ಯಾಚರಣೆಯನ್ನ ಮುಗಿಸಿ 7ನೇ ಪಾಯಿಂಟ್ ಗೆ ಹೋಗುವಂತ ಸಾಧ್ಯತೆ ಇದೆ. ಇಲ್ಲ 7ನೇ ಪಾಯಿಂಟ್ ಇಂದಾನೇ ಶುರು ಮಾಡ್ಬೋದು. ಈಗ 7ನೇ ಪಾಯಿಂಟ್ ಈ ಅರಣ್ಯ ಒಳಗಡೆ ಇರೋದ್ರಿಂದ ಅಲ್ಲಿಗೆ ಯಾರನ್ನು ಕೂಡ ಬಿಡಲ್ಲ ಒಳಗಡೆಗೆ. ಸೊ ಹೊರಗಡೆಯಿಂದಲೇ ನಮ್ಗೆ ವಿಜುವಲ್ಸ್ ಗಳನ್ನ ಅಥವಾ SIT ಅಧಿಕಾರಿಗಳ ತಂಡ, ಅರಣ್ಯ ಅಧಿಕಾರಿಗಳ ತಂಡ, ಪೊಲೀಸ್ ತಂಡ ಹೋಗುವಂತ ಸಾಧ್ಯತೆ ಅಷ್ಟೇ ಇದೆ. ಯಾರನ್ನು ಕೂಡ ಒಳಗಡೆ ಬಿಡಲ್ಲ. ನಿನ್ನೆ 6ನೇ ಪಾಯಿಂಟ್ ಏನಿತ್ತು ಅದು ನೇತ್ರಾವತಿ ನದಿಯ ದಳದಲ್ಲೇ ಇತ್ತು. ಹಾಗಾಗಿ ನಮ್ಗೆ ಕಂಪ್ಲೀಟ್ ಆಗಿ ನೋಡುವಂತಹ ಒಂದು ವಿಜುವಲೈಸ್ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕಿತ್ತು. ಇವತ್ತೇನಿದೆ ಅದು ಅರಣ್ಯದ ಒಳಗಿದೆ. ಸೊ ಒಳಗಿರೋದ್ರಿಂದ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಬಟ್ ನಾನು ನಿಮ್ಗೆ ಈಗಾಗಲೇ ಅಧಿಕಾರಿಗಳೆಲ್ಲ ಬಂದಿರೋದ್ರಿಂದ ಅದನ್ನ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವು ನೋಡ್ಬೋದು ಸಾಹಿಲ್ ಅವರೇ, ಈಗಾಗಲೇ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ಇನ್ನೇನು ಕಾರ್ಯಾಚರಣೆ ಶುರುವಾಗೋದ್ರಲ್ಲಿದೆ. JCP ಕೂಡ ಒಳಗ್ ಹೋಯ್ತು ಈಗ ಆಲ್ರೆಡಿ. ಆರಾಮ್
ಎಸ್ ದಿವ್ಯಾ, ಒಂದ್ ಕಡೆ ಈ 3 ದಿನದ ಕಾರ್ಯಾಚರಣೆಯಲ್ಲೂ ಕೂಡ ಮಳೆಯ ಸ್ವಲ್ಪ ಅಡಚಣೆಗಳು ಎದುರಾಗಿತ್ತು. ಸೊ ಇವತ್ತು ಸ್ವಲ್ಪ ವರುಣ ಕೂಡ ರಿಲೀಫ್ ಕೊಟ್ಟಿರುವಂತಹದ್ದು. ಸೊ ಇವತ್ತೇನಾದ್ರೂ ಮತ್ತೆ ಮಳೆ ಬಂದ್ರೆ ಕಾರ್ಯಾಚರಣೆಗೆ ಅಡ್ಡಿ ಆಗಬಹುದು. ಈಗಾಗಲೇ ಅವರು SIT ಕೂಡ ಒಂದರ್ಥದ ಸಂತಸದಲ್ಲಿರ್ತಾರೆ, ವರುಣ ಇನ್ನು ಕೂಡ ಮಳೆ ಶುರುವಾಗ್ಲಿಲ್ಲ ಎನ್ನುವಂತಹದ್ದು. ವಾತಾವರಣ ಏನಾದ್ರೂ ಬದಲಾಗಿದ್ಯಾ ವಸಂತ? ಇಲ್ಲ, ಯಾವುದೇ ರೀತಿಯಾದ ವಾತಾವರಣ ಬದಲಾಗಿಲ್ಲ. ನೀವು ನೋಡ್ಬೋದು, ಬಿಸಿಲಿದೆ, ಹಾಗಾಗಿ ಮಳೆನೂ ಕೂಡ ಇನ್ನು ಶುರುವಾಗಿಲ್ಲ. ಮಳೆ ಆಗುವಂತ ಸಾಧ್ಯತೆಗಳು ಕೂಡ ಕಡಿಮೆ ಇರಬಹುದು. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ವರುಣನ ಆರ್ಭಟ ಜೋರಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಬಿಸಿಲಿರುವಂತದ್ದು. ಸೊ ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮಳೆ ಆಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ಇವತ್ತು SIT ತಂಡದವರು ನಿರಾಳವಾಗಿ ಆರಾಮಾಗಿ ಅವರ ಕಾರ್ಯಾಚರಣೆಯನ್ನ ಮಾಡ್ಬೋದು. ಯಾಕಂದ್ರೆ ಈ 3 ದಿನ ಏನಿತ್ತು ಮಳೆ ಬರ್ತಿತ್ತು, ಗುಂಡಿ ತೋಡ್ದಂಗೆ ಮಳೆ ನೀರು ನಿಂತ್ಕೋತಾ ಇತ್ತು, ಅವ್ರಿಗೆ ತುಂಬಾ ಅಡಚಣೆ ಆಗ್ತಿತ್ತು ಕಾರ್ಯಾಚರಣೆಗೆ. ಬಟ್ ಇವತ್ತು ಬಿಸಿಲಿರೋದ್ರಿಂದ SIT ಅಧಿಕಾರಿಗಳು ಆರಾಮಾಗಿ ಕಾರ್ಯಾಚರಣೆಯನ್ನ ಮಾಡ್ಬೋದು. ಹಾಗೆ ವಾತಾವರಣದಲ್ಲಿ ಯಾವ್ದೇ ರೀತಿಯಾದ ಬದಲಾವಣೆ ಆಗುವ ಸಾಧ್ಯತೆಗಳಿಲ್ಲ ಅನ್ಸುತ್ತೆ ಸಾಹಿಲ್. ಥ್ಯಾಂಕ್ ಯು ದಿವ್ಯಾ. ಮುಂದಿನ ಬುಲೆಟಿನ್ ನಲ್ಲಿ ಅಲ್ಲಿನ ಎಲ್ಲ ಗ್ರೌಂಡ್ ರಿಪೋರ್ಟ್ ಅನ್ನ ನಿಖರವಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಟೇಕ್ ಕೇರ್ ದಿವ್ಯಾ. ಸೊ ಮುಂದಿನ ಬುಲೆಟಿನ್ ನಲ್ಲಿ ನಾವು ಸಂಪರ್ಕಿಸ್ತೀವಿ. ಸೊ ಇವತ್ತು ಹೆಣಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ದಿನದ ಕಾರ್ಯಾಚರಣೆ. ನಮ್ಮ ತಂಡವೂ ಕೂಡ ಅಲ್ಲೇ ಇದೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ, ಪ್ರತ್ಯಕ್ಷ ವರದಿಯನ್ನ, ಅಲ್ಲಿ ಏನೇನು ನಡೀತಾ ಇದೆ, ಇವತ್ತು ಯಾವ ಮಾರ್ಕ್ಗಳನ್ನು ಅಗೆಯಲಾಗುತ್ತೆ, ಅಲ್ಲೇನಾದ್ರೂ ಸಿಕ್ಕಿದ್ರೆ ಅದರ ನಿಖರವಾದಂತಹ ಮಾಹಿತಿ, ಸಾಕ್ಷಿಗಳ ನಿಖರ ಮಾಹಿತಿ ಮತ್ತು ವಸ್ತುಸ್ಥಿತಿ ಎಲ್ಲವನ್ನೂ ಕೂಡ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಡೋದಕ್ಕೆ ನಮ್ಮ ತಂಡ ಅಲ್ಲೇ ಇರುವಂತಹದ್ದು. ಸೊ ಈ ಪ್ರಕರಣದ 4ನೇ ದಿನದ ಕಾರ್ಯಾಚರಣೆ ಇವತ್ತು ಮುಂದುವರಿಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.